ಇದೆಲ್ಲದ್ರ ಜೊತೆಗೆ ಅಂದರೆ ನಿಮಗೆ ನಟ ಆಗಬೇಕು ಅನ್ನುವಂತಹ ಫಸ್ಟ್ ಆಲೋಚನೆ ಶುರುವಾಗಿದ್ದೆ ಯಾವಾಗ? ಯಾರು ನಿಮ್ಮ ಲೈಫಲ್ಲಿ ನಟ ಆಗಕ್ಕೆ ಇನ್ಸ್ಪಿರೇಷನ್ ಆದರು? ಯಾವ ಪಾಯಿಂಟ್ ಟ್ರಿಗರ್ ಮಾಡ್ತು ಅಂತ? ಅಣ್ಣ ನಾನು ಅದೇ ಈಗ ಅಲ್ಲಿಂದ ಸ್ಟಾರ್ಟ್ ಮಾಡೋಕೆ ಹೋದರೆ, ಈಗ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಈ ಕೆಲಸದವರೆಲ್ಲ ಬೆಳಿಗ್ಗೆ ರೆಡಿ ಆಗ್ಬಿಟ್ಟು, ಈಗ ಟೊಯೇಟಾಗಿ ಹೋಗೋರು, ಇನ್ನು ಕಂಪ್ನಿ ಕೆಲ್ಸಕ್ಕೆ ಹೋಗೋರು, ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗೋರೆಲ್ಲ ಬೆಳಿಗ್ಗೆ ರೆಡಿ ಆಗ್ಬಿಟ್ಟು ನಿಂತ್ಕೋರು. ಅವ್ರನ್ನೆಲ್ಲ ನೋಡಿದಾಗ ನಾನು ಕಾಲೇಜಿಗೆ, ನಾನು ಬಸ್ಸಲ್ಲಿ ಅದೇ ಬಸ್ಸಲ್ಲಿ ಹೋಗ್ಬೇಕಲ್ಲ ಕಾಲೇಜ್ಗೆ, ಇಲ್ಲ ಅವ್ರನ್ನೆಲ್ಲ ನೋಡಿದಾಗ ಒಂದು ಅನ್ಸೋದು, ಅಯ್ಯಯ್ಯೋ ಈಗ ನಾ ಕಾಲೇಜ್ ಮುಗೀತು, ನೆಕ್ಸ್ಟ್ ಲೈಫ್ ಏನು ಇದೆ, ಕೆಲಸ ಆಯಿತು, ಮನೆ ಆಯಿತು, ಕೆಲಸ ಆಯಿತು, ಮನೆ ಆಯಿತು, ಬೆಳಿಗ್ಗೆ ರೆಡಿಯಾಗು, ನಿಂತ್ಕೋ, ತಿಂಡಿ ತಿನ್ನು, ರೆಡಿಯಾಗು, ಬಾಕ್ಸ್ಗೆ ಹಾಕೋ, ನಿಂತ್ಕೋ, ಕೆಲಸ ಮುಗಿಸ್ಕೊ, ಮನೆಗೆ ಬಾ. ಅಯ್ಯೋ ಹಿಂಗೆ ಆಗ್ಬಿಡ್ತದೆ ಲೈಫು ಅಂತ ನನಗೆ ನಾನು ಸಿನಿಮಾ ಜಾಸ್ತಿ ನೋಡ್ತಿದ್ದೆ ಅವಾಗಿಂದನೂ. ಅದೇ ನಮ್ಮೂರ್ಲೊಬ್ರು ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದರು, ಮಂಜಣ್ಣ ಅಂತ. ಅವರಿಂದ ಫಸ್ಟು ನಮ್ಮ ಬಸವಣ್ಣ ಅಂತ, ಅವರು ಬಸವರಾಜು ಅಂತ ನಮ್ಮ ಊರವರು, ಅವರು ನಮ್ಮ ಅಣ್ಣನೇ. ಅವರಿಂದ ಅವ್ರ ಪರಿಚಯ ಆದರು. ಅಲ್ಲಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ನಾನು ಮುಂಚೆ ಸಿನಿಮಾ ನೋಡ್ತಿದ್ನಲ್ಲ, ಅದೊಂದು ಇಂಟ್ರೆಸ್ಟ್ ಇತ್ತು ನನಗೆ. ಅಂದರೆ ಓಡಾಡ್ಕೊಂಡಿರ್ಬೋದು, ಎಲ್ಲೇ ಅಂದರೆ ಸುತ್ತಾಡ್ಕೊಂಡು ಜಾಲಿಯಾಗಿರ್ಬೋದು ಅಂತ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದೆ ಅದೆಲ್ಲ. ಇನ್ನು ಮನೆ ವಿಚಾರಕ್ಕೆ ಬರೋದಾದರೆ, ಮನೆಯಲ್ಲಿ ನಿಮಗೆ ತುಂಬ ಫಸ್ಟ್ ಹೋಗಿದ ತಕ್ಷಣನೇ ಆಪ್ತರು ಅಂತ ಅನಿಸಿದ್ದು ಯಾರು ನಿಮ್ಮ ಜೊತೆ ಕೊನೆವರೆಗೆ ಉಳಿತಾರೆ ಅಂತ ಅನಿಸಿತ್ತು? ಈ ಹಂತಕ್ಕೆ ಬಂದಾಗ ಹೇಗೆ ಅನ್ಸುತ್ತೆ? ಅದೇ ಈಗ ನಾನು ಓದಿದ ತಕ್ಷಣ ಈಗ ನಮ್ಮ ಚಂದ್ರಣ್ಣ ಗಿಚಿಗಿಲಿ ನಮ್ಮ ಚಂದ್ರಣ್ಣ ಒಬ್ಬರು ಪರಿಚಯ ಇದ್ದರು. ಅವ್ರ ಜೊತೆ ನಂದು ಚೆನ್ನಾಗಿತ್ತು. ಅಂದರೆ ಮುಂಚೆನೇ ಪರಿಚಯ ಇದ್ರಲ್ಲ ಚಂದ್ರಣ್ಣ. ಕಾವ್ಯ DKD ಮಾಡಿದ್ವಲ್ಲ ಡ್ಯಾನ್ಸ್ ಶೋ, ಅವರು ವಿನ್ನರು. ನಾನು ಅದೇ ಡ್ಯಾನ್ಸ್ ಶೋಲಿ ನಾನು ಫೈನಲಿಸ್ಟ್ ಆಗಿದೆ. ಅವರು ಒಂದಿಬ್ಬರು ಪರಿಚಯ ಇದ್ದರು. ಆಮೇಲೆ ರಘುವಣ ಬಂದು ಜಾಯ್ನ್ ಆದರು, ಕ್ವಾಡ್ಲೆ ಕಿಚನ್ ಮಾಡಿದ್ದು ಅವರು, ನಾವು ರಕ್ಷಿತಾ, ಇವರೆಲ್ಲ ಒಂದಷ್ಟು ಕನೆಕ್ಟ್ ಆಗ್ಬಿಟ್ರೋಣ. ಈಗ ಅಶ್ವಿನಿ ಮೇಡಮು, ಅವರು ಜಗಳ ಆಡ್ಕೊಂಡು ಏನೋ ಅವರು ಒಂದು ರೀತಿ ಕನೆಕ್ಟ್ ಆಗ್ಬಿಟ್ರು. ಈಗ ಮನೆಯಲ್ಲೇ ಹೆಂಗಾಗ್ಬಿಡ್ತು ಅಂದರೆ ಹೋಯ್ತಾ ಒಂದು 2 ವಾರಕ್ಕೆ ಸೆಟ್ ಆಗ್ಬಿಡ್ತು ನನಗೆ. ಅದು ಸೂಪರ್ ಅಣ್ಣ. ಈಗ ಬಿಗ್ ಬಾಸ್ದಿಂದ ಹೊರಗೆ ಬಂದ ತಕ್ಷಣನೇ ಕಾವ್ಯ ಮತ್ತು ನಿಮ್ಮ ಜೋಡಿನ ತುಂಬ ಜನ ಮೆಚ್ಕೊಂಡ್ರು. ಸೊ ಆರಂಭದಲ್ಲಿ ಕಾವ್ಯ ಅವರು ನಿಮ್ಮ ಜೊತೆಗೆ ಸಾಕ್ತಾ ಬಂದರು, ಬಟ್ ಕೊನೆ ಹಂತಕ್ಕೆ ಎಲ್ಲ ಒಂದಿಷ್ಟು ಡಿಫ್ರೆನ್ಸ್ ಶುರುವಾಯಿತು ಅಂತ ಅನಿಸ್ತಾ ಹೆಂಗೆ ಅಂತ? ಇಲ್ಲ ಅಣ್ಣ, ಆ ಥರ ಏನಿಲ್ಲ. ಈಗ ಅವರು ಒಳ್ಳೆ ಸ್ನೇಹಿತರು. ಅದೇ ಆಟ ಅಂತ ಬಂದಾಗ ಡಿಫ್ರೆನ್ಸ್ ಅಂತ ಏನಿಲ್ಲ ಅಣ್ಣ. ಅವರು ಯಾವತ್ತು ಪಾಪ ನನ್ನ ಯಾವುದೇ ಒಂದು ವಿಷಯ ಬಂದಾಗಲೂ ನನ್ನನ್ನು ಬಿಟ್ಕೊಟ್ಟಿದ್ದಿಲ್ಲ, ನಾನು ಅವ್ರನ್ನ ಬಿಟ್ಕೊಟ್ಟಿದ್ದಿಲ್ಲ. ಆ ಥರ ಡಿಫ್ರೆನ್ಸ್ ಅಂತ ಏನೂ ಬಂದಿಲ್ಲ ಅಣ್ಣ. ಈಗಲೂ ಚೆನ್ನಾಗಿದ್ದೀವಿ ಅಷ್ಟೇ.